ಇದು ಕೇವಲ ಒಂದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ಗಲಾಟೆ ನೋಡಿದ್ರೆ ಗನ್ ಮ್ಯಾನ್ಗಳು ಫೈರ್ ಮಾಡ್ತಾರೆ ನೋಡಿದ್ರೆ ನಿಜಕ್ಕೂ ಕೂಡ ಎದೆ ಜಲ್ ಅನ್ಸುತ್ತೆ. ಯಾಕಂತಂದ್ರೆ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನು ಗುರಿಯಾಗಿಸಿಕೊಂಡು ಆತ ಶೂಟ್ ಮಾಡಿರುವಂಥದ್ದು. ನಾವೀಗ ಆ ಸ್ಥಳದಲ್ಲಿದ್ದೀವಿ, ಗಮನಿಸ್ಬೋದು. ಆತ ಏನು ಖಾಸಗಿ ಗನ್ ಮ್ಯಾನ್ ಇದೇ ಸ್ಥಳದಲ್ಲಿ ನಿಂತ್ಕೊಂಡಿದ್ದಾನೆ. ಇದು ಕಂಪೌಂಡ್ ಕಾಣಿಸ್ತಾ ಇದೆಯಲ್ಲ, ಇದೇ ಕಂಪೌಂಡ್ನ ಹಿಂಬಾದಿಯಲ್ಲಿ ನಿಂತ್ಕೊಂಡಿರ್ತಾನೆ. ನಿಂತ್ಕೊಂಡು ತನ್ನ ಕೈಲಿರ್ತಕ್ಕಂತಹ ಗನ್ನನ್ನು ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಕಚೇರಿ ಕಡೆ ಶೂಟ್ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಈ ಕಚೇರಿಯನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಯಾವ ರೀತಿ ಆ ಗಲಾಟೆ ಆಕ್ರೋಶ ಇತ್ತು ಅಂತಂದರೆ ನಿಜಕ್ಕೂ ಕೂಡ ಯಾರಾದರೂ ಆ ಗುಂಡಿಗೆ ಹತ್ತಿರ ತಗಲಿದ್ರೆ ನಿಜಕ್ಕೂ ಕೂಡ ಸಾವಾಗ್ತಾ ಇತ್ತು. ಈಗಾಗಲೇ ಒಂದು ರಾಜಶೇಖರನವರ ಕಾರ್ಯಕರ್ತರು ಕೂಡ ಸಾವಾಗಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ತನಿಖೆ ನಡೀತಾ ಇದೆ. ಆದರೆ ನಿನ್ನೆ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನು ಮತ್ತು ಕಚೇರಿಯನ್ನು ಗುರಿಯಾಗಿಸಿಕೊಂಡು ಏನು ಖಾಸಗಿ ಗನ್ ಮ್ಯಾನ್ ಶೂಟ್ ಮಾಡ್ತಾನೆ ಗಮನಿಸ್ಬೋದು. ಅದು ಯಾವ ರೀತಿ ಗ್ಲಾಸ್ ಒಡೆದು ಹೋಗಿದೆ ಅಂತಂದರೆ ಸಂಪೂರ್ಣವಾಗಿ ಪಕ್ಕದಲ್ಲಿರ್ತಕ್ಕಂಥ ಗಾಜು ಕಾಣುವ ರೀತಿಯಲ್ಲಿ ಈ ಗಾಜು ಕಾಣಬೇಕಾಗಿತ್ತು. ಎಲ್ಲವೂ ಕೂಡ ನಜ್ಜು ಗುಜ್ಜಾಗಿ ಒಡೆದು ಹೋಗಿರುವಂಥದ್ದು. ಆ ದೊಡ್ಡದಾಗಿರ್ತಕ್ಕಂಥ ಹೋಲ್ ಕೂಡ ಬಿದ್ದಿರುವಂಥದ್ದು. ಅಂದರೆ ಯಾವ ಪ್ರಮಾಣದಲ್ಲಿ ಅದು ಗುಂಡು ಎಷ್ಟು ವೇಗವಾಗಿ ಗುಂಡು ಬಂದು ಬಿದ್ದಿದೆ ಅನ್ನೋದಕ್ಕೆ ಇದು ನೇರವಾಗಿರ್ತಕ್ಕಂಥ ಸಾಕ್ಷಿ. ಜೊತೆಗೆ ಎಲ್ಲವೂ ಕೂಡ ಗ್ಲಾಸ್ ಪುಡಿ ಪುಡಿಯಾಗಿ ಬಿದ್ದಿದ್ದಾವೆ. ಜೊತೆಗೆ ಇಲ್ಲಿ ಗಮನಿಸ್ಬೋದು ಗುಂಡು ಕೂಡ ಇರುವಂಥದ್ದು. ಅಂದರೆ ಯಾವ ರೀತಿ ಸಿಟ್ಟಿತ್ತು ಅಂತಂದರೆ ಒಂದು ವಾಲ್ಮೀಕಿ ಪುತ್ಥಳಿ ಅನಾವರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ನಗರದಾದ್ಯಂತ ಬ್ಯಾನರ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ರು. ಆ ಅಳವಡಿಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಮತ್ತು ಭರತ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಗಲಾಟೆ ಆಗುತ್ತೆ. ಗಲಾಟೆ ವಿಕೋಪಕ್ಕೆ ಹೋಗಿ ಒಂದು ಜೀವ ತೆಗಿತಾರೆ. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರನ್ನು ನೇರವಾಗಿ ಗುರಿಯಾಗಿಸಿಕೊಂಡು ಶೂಟ್ ಮಾಡ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಇವರು ಯಾರ ಪ್ರಾಣ ತೆಗೆಕ್ಕೆ ಹೋಗ್ತಾ ಇದ್ರು ಅನ್ನೋದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಗುರಿ ಆಗ್ತಿರುವಂಥದ್ದು. ಯಾಕಂತಂದರೆ ಸ್ವಯಂ ರಕ್ಷಣೆಗೆ ಅಂದರೆ ತಮ್ಮ ಆತ್ಮರಕ್ಷಣೆಗೋಸ್ಕರ ಗನ್ ಮ್ಯಾನ್ಗಳನ್ನು ಬಳಸ್ಕೊಳ್ತಾರೆ ಅಥವಾ ಗನ್ ಲೈಸೆನ್ಸ್ಗಳನ್ನು ಪಡೆದುಕೊಂಡಿರ್ತಾರೆ. ಆದರೆ ಈ ರೀತಿಯಾಗಿ ಗುಂಡಾವರ್ತನೆ ತೋರ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಆತಂಕಕ್ಕೆ ಈಡು ಮಾಡ್ತುವಂಥದ್ದು. ಯಾಕಂತಂದರೆ ಯಾವ ರಾಜ್ಯದಲ್ಲಿ ನಾವಿದ್ದೇವೆ ಅನ್ನೋದು ಕೂಡ ಪ್ರಶ್ನೆ ಕಾಡುತ್ತೆ. ಏಕಾಏಕಿ ಬಹಿರಂಗವಾಗಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಪಟಾಕಿ ಹೊಡೆದ ದೀಪಾವಳಿ ದಿನಗಳಲ್ಲಿ ಏನು ಪಟಾಕಿ ಹೊಡಿತಾರಲ್ಲ ಆ ರೀತಿ ಒಳಗೆ ಗಂಡುಗಳನ್ನ ಶಬ್ದಗಳ ರೀತಿ ಒಳಗೆ ಪಟಾಕಿಯನ್ನು ಹೊಡ್ತಾ ಇರುವಂಥದ್ದು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಒಬ್ಬ ಕಾರ್ಯಕರ್ತ ಸಾವಾಗಿರುವಂಥದ್ದು. ಜೊತೆಗೆ ಈಗ ಜನಾರ್ದನ್ ರೆಡ್ಡಿ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ನನ್ನ ಹತ್ಯೆಗೆ ಸ್ಕೆಚ್ಚನ್ನು ಹಾಕಿರುವಂಥದ್ದು. ಅಂದರೆ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ, ನಾನು ಹೊರಗಡೆ ಬಂದಾಗ ನನ್ನನ್ನೇ ಗುರಿಯಾಗಿಸಿಕೊಂಡು ಅಂದರೆ ಏನು ಭರತ್ ರೆಡ್ಡಿಯ ಬೆಂಬಲಿಗ ಆಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರು ಗನ್ಮ್ಯಾನ್ಗಳು ನನ್ನನ್ನೇ ಗುರಿಯಾಗಿಸಿದ್ರು, ಶ್ರೀರಾಮುಲು ಅವರನ್ನು ಗುರಿಯಾಗಿಸಿಕೊಂಡು ನೇರವಾಗಿ ನಮ್ಮ ಕಡೆ ಹತ್ತನೇ ಗನ್ನನ್ನು ಅಂದರೆ ಬುಲೆಟನ್ನು ಫೈರ್ ಮಾಡ್ತಾರೆ. ಅದು ತಪ್ಪಿ ನನ್ನ ಕಾರಿಗೆ ಬಿದ್ದಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಕೂಡ ಜನಾರ್ದನ್ ರೆಡ್ಡಿ ಅವರು ತೋರಿಸಿರುವಂಥದ್ದು. ಅಂದರೆ ಅವರ ಬಿದ್ದಿರ್ತಕ್ಕಂಥ ಬುಲೆಟನ್ನು ಕೂಡ ಅವರು ತೋರಿಸುವಂಥ ಪ್ರಯತ್ನ ಮಾಡಿದರು ಗಮನಿಸ್ಬೋದು. ನಾನೀಗ ಏನು ಖಾಸಗಿ ಗನ್ ಮ್ಯಾನ್ ಯಾವ ದಿಕ್ಕಿನಿಂದ ಬಂದಿದ್ದನ್ನು ಕೂಡ ಸ್ಪಷ್ಟವಾಗಿ ಲೊಕೇಶನ್ ತೋರಿಸ್ತಾ ಹೋಗ್ತೀನಿ. ಇದೇ ಲೊಕೇಶನ್ ಮೂಲಕವಾಗಿ ಅದು ದೃಶ್ಯ ಗಮನಿಸಿರ್ತೀರ ಎಷ್ಟು ಭಯಂಕರವಾಗಿದೆ ಅಂತಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ದರೂ ಕೂಡ ಅವರು ಏಕಾಏಕಿ ಗುಂಡನ್ನು ಫೈರ್ ಮಾಡ್ತಾರೆ. ಫೈರ್ ಮಾಡಿದಾಗ ಯಾರು ಅಚಾನಕ್ಕಾಗಿ ಆ ಗುಂಡಿಗೆ ಬಲಿಯಾಗಿದ್ದರೆ ಯಾರು ಹೊಣೆ? ಯಾಕಂತಂದರೆ ಏಕಾಏಕಿ ಅಷ್ಟು ಜನರಿದ್ದಾಗ ಯಾರು ಕೊಟ್ಟವ್ರಿಗೆ ಪರ್ಮಿಷನ್ನು, ಅದು ಗನ್ಗಳಿಗೆ ಲೈಸೆನ್ಸ್ ಇದೆಯಾ ಇಲ್ವೋ, ಬಳ್ಳಾರಿಯಲ್ಲಿ ಎಷ್ಟು ಗನ್ಗಳು ಲೈಸೆನ್ಸ್ ಯುಕ್ತವಾಗಿದ್ದಾವೆ ಎಲ್ಲವನ್ನು ಕೂಡ ಪೊಲೀಸ್ ಇಲಾಖೆಗಳು ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂತಂದರೆ ಏಕಾಏಕಿ ಹೀಗೆ ಸಾರ್ವಜನಿಕರಿರುವಂಥ ಪ್ಲೇಸ್ಗಳಲ್ಲಿ ಗುಂಡನ್ನು ಹಾರಿಸ್ತಾರೆ ಅಂತಂದರೆ ಯಾವ ರಾಜ್ಯ ಆಗ್ತಾ ಇದೆ, ಕರ್ನಾಟಕ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಈಗ ಪೊಲೀಸ್ ಇಲಾಖೆಗೂ ಮತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂತೂ ಇದು ದ್ವೇಷದ ರಾಜಕಾರಣಕ್ಕೆ ಹಿಡಿದ ಕೈಗನ್ನಡಿ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಇದು ಹಿಂದೆ ಕೇವಲ ಇದು ಬ್ಯಾನರ್ ಕಟ್ಟೋ ವಿಚಾರ ಮಾತ್ರ ಅಲ್ಲ, ಈ ಹಿನ್ನೆಲೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂಚುಗಳು ರೂಪ ಆಗಿದೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಹೇಳಿರುವಂಥದ್ದು. ಅಂದರೆ ಬಳ್ಳಾರಿಯಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಯನ್ನು ಜನಾರ್ದನ್ ರೆಡ್ಡಿ ಸಹಿಸ್ಕೊಳ್ತಾ ಇಲ್ಲ ಅನ್ನೋದು ಭರತ್ ರೆಡ್ಡಿ ಅವರ ಮನೋಭಾವ ಆಗಿದೆ. ಆದರೆ ನಾನು ಹಿಂದೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಹೋಗಿದ್ದೀನಿ. ಆದರೆ ಇಲ್ಲಿ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಮತ್ತು ಜಿಲ್ಲಾ ಹಿಡಿತವನ್ನು ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಂದರೆ ಮೊದಲು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಒಂದು ಕಾಲದಲ್ಲಿ ಇಡೀ ಬಿಜೆಪಿಯನ್ನು ಒಂದು ರೀತಿ ತಮ್ಮ ಚುಕ್ಕಾಣಿ ಹಿಡ್ಕೊಂಡು ರಾಜ್ಯದ ರಾಜಕೀಯವನ್ನು ಅಲ್ಲಾಡಿಸ್ತಾ ಇದ್ರು. ಆದರೆ ಇದೀಗ ಎಲ್ಲೂ ಕೂಡ ಬಳ್ಳಾರಿಯಲ್ಲಿ ಬಿಜೆಪಿ ಬಂದಿಲ್ಲ. ಹೀಗಾಗಿ ಒಂದು ಕಡೆ ಕಾಂಗ್ರೆಸ್ ಎಲ್ಲ ಕಡೆಯೂ 9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇರುವಂಥದ್ದು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ. ಹೀಗಾಗಿ ಕಾಂಗ್ರೆಸ್ ಬಲಾಢ್ಯವಾಗಿದೆ. ಬಳ್ಳಾರಿಯ ಜಿಲ್ಲಾ ಕೇಂದ್ರ ಹಿಡಿತವನ್ನು ಭರತ್ ರೆಡ್ಡಿ ಅವರು ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವರನ್ನು ಹೆದರಿಸುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನೋದು ಆರೋಪ ಜನಾರ್ದನ್ ರೆಡ್ಡಿ ಮಾಡ್ತಾ ಇರುವಂಥದ್ದು. ಆದರೆ ನಿನ್ನೆ ಬ್ಯಾನರ್ ಕಟ್ಟೋ ವಿಚಾರ ಈ ರೀತಿಯಾಗಿರ್ತಕ್ಕಂತಹ ತಿರುವನ್ನು ಪಡ್ಕೊಳ್ಳುತ್ತೆ ಅಥವಾ ಏನು ಕಾರ್ಯಕರ್ತರೊಬ್ಬನ ಸಾವಾಗುತ್ತೆ ಮತ್ತು ಜನಾರ್ದನ್ ರೆಡ್ಡಿ ಅವರನ್ನ ಹತ್ಯೆಗೆ ಸ್ಕೆಚ್ ಆಗಿ ನೇರವಾಗಿ ಅವ್ರ ಕಡೆ ಗುಂಡನ್ನು ಹಾರಿಸ್ತಾರೆ ಅಂತಂದರೆ ನಿಜ ಕೂಡ ಇದು ಭಯಂಕರವಾಗಿರ್ತಕ್ಕಂಥ ಘಟನೆ. ಇದರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳು ಸಾಕಷ್ಟು ಆಗಿರ್ತಕ್ಕಂತಹ ಪರಿಶೀಲನೆ ಮಾಡಬೇಕು, ತಪ್ಪಿತಸ್ಥರು ಇದರ ಕ್ರಮ ಆಗಬೇಕು ಅಂತೇಳಿ ಈಗಾಗಲೇ ಆಗ್ರಹ ಕೇಳಿ ಬರ್ತಾ ಇರೋದು. ಇನ್ನೊಂದು ಕಡೆ ಗಮನಿಸಬೇಕು, ಅದಕ್ಕಾದರೆ ಕಾಂಗ್ರೆಸ್ ಕಾರ್ಯಕರ್ತ ಭರತ್ ರೆಡ್ಡಿ ಬೆಂಬಲಿಗ ಯಾವತ್ತೂ ಕೂಡ ನಿತ್ಯವೂ ಕೂಡ ಭರತ್ ರೆಡ್ಡಿ ಹಿಂಬಾಲಕನಾಗಿ ಓಡಾಡ್ತಾ ಇದ್ದ. ರಾಜಶೇಖರನ್ ಕೂಡ ಈಗಾಗಲೇ ಹತ್ಯೆ ಆಗಿರುವಂಥದ್ದು. ಅದಕ್ಕೆ ನೇರ ಕಾರಣ ಯಾರು? ಯಾಕಂತಂದರೆ ನೇರವಾಗಿ
5ರಿಂದ 6 ಗನ್ಮ್ಯಾನ್ ಖಾಸಗಿ ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿ ಬೆಂಬಲಿಗರು ನೇರವಾಗಿ ಏಕಾಏಕಿ ಫೈರ್ ಮಾಡಿರುವಂಥದ್ದು. ಹೀಗಾಗಿ ಅವರಿಗೆ ನೇರವಾಗಿ ಅವರೇ ಕಾರಣ ಅನ್ನೋದು ಜನಾರ್ದನ್ ರೆಡ್ಡಿ ಆರೋಪ ಆಗಿದೆ. ಹೀಗಾಗಿ ಆ ಬಗ್ಗೆ ಕೂಡ ತನಿಖೆ ಆಗಬೇಕು ಅನ್ನೋದು ಕೂಡ ಸಾಕಷ್ಟು ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು ಗಮನಿಸ್ಬೋದು. ಇದೇ ಮನೆ, ಇದು ಕಚೇರಿ, ಇದೆಲ್ಲ ಜನಾರ್ದನ್ ರೆಡ್ಡಿ ಅವರ ಕಚೇರಿ. ಇದು ಅವರ ಬಿಸ್ನೆಸ್ ಪರ್ಪೋಸ್ ಆಗಿರ್ಬೋದು ಅಥವಾ ಪಕ್ಷದ ವಿಚಾರವಾಗಿರ್ಬೋದು, ಇವೆಲ್ಲವನ್ನು ಚರ್ಚೆ ಮಾಡಲಿಕ್ಕೆ ಈ ಕಚೇರಿಯಲ್ಲಿ ಅವರು ಜನಾರ್ದನ್ ರೆಡ್ಡಿ ಅವರು ಸಭೆಯನ್ನು ಕರೀತಾರೆ. ಅವರು ಹೆಚ್ಚು ಕಾಲ ಈ ಕಚೇರಿಯಲ್ಲಿ ಉಳ್ಕೊಳ್ತಾರೆ. ಇದರ ಮುಂದ್ಗಡೆ ಅವರ ಮನೆ ಇರುವಂಥದ್ದು. ನಿನ್ನೆ ಕೂಡ ಗಂಗಾವತಿಯಿಂದ ಜನಾರ್ದನ್ ರೆಡ್ಡಿ ಅವರು ಬರ್ತಾರೆ. ಬಂದ ಸಂದರ್ಭದಲ್ಲಿ ಏಕಾಏಕಿ ಅವರನ್ನು ನೋಡಿದ ತಕ್ಷಣ ಗಲಾಟೆಗೆ ಬರ್ತಾರೆ. ಗಲಾಟೆಗೆ ಬಂದ ತಕ್ಷಣ ಅವರ ಮೇಲೆ ಫೈರಿಂಗ್ ಕೂಡ ಆಗ್ತಾ ಇರುವಂಥದ್ದು. ಹೀಗಾಗಿ ನನ್ನ ಹತ್ಯೆಗೆ ಸ್ಕೆಚ್ ಹಾಕಿದ್ರು. ಇದು ದೃಶ್ಯ ನೋಡಿದ್ರೆ ನಿಜಕ್ಕೂ ಕೂಡ ಭಯಂಕರ ಅನಿಸುತ್ತೆ. ಇದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕಂತೇಳಿ ಒತ್ತಾಯ ಕೂಡ ಕೇಳಿ ಬರ್ತಾ ಇದ್ದಾವೆ.